ಮಹಲ್ನ ಮರ್ಮ 22 ರೂಮ್ಗಳ ಸೀಕ್ರೆಟ್ ದಿ ತಾಜ್ ಸ್ಟೋರಿ ಸಿನಿಮಾ ಕಥೆ कौन से मंदिर चल दिए चाचा? ताजमहल। ये देखिए मुगल वास्तुकला का शानदार अजूबा जिसकी खूबसूरती में हर कोई डूबा। ನಮಸ್ಕಾರ ವೀಕ್ಷಕರೇ, ಇದು ಪ್ರೀತಿಯ ಸಂಕೇತ, ವಿಶ್ವದ ಒಂದು ಅದ್ಭುತ ಆಗ್ರಾದ ತಾಜ್ ಮಹಲ್. ಇದರ ಸೌಂದರ್ಯಕ್ಕೆ ಜಗತ್ತೇ ತಲೆಬಾಗಿದೆ. ಆದ್ರೆ ಈಗ ಈ ತಾಜ್ ಮಹಲ್ನ ಇತಿಹಾಸವೇ ಒಂದು ದೊಡ್ಡ ವಿವಾದದ ಕೇಂದ್ರವಾಗಿದೆ. ಪುಸ್ತಕಗಳಲ್ಲಿ ನಮಗೆ ಕಲಿಸಿದ ಶಹಜಹಾನ್ ಮತ್ತು ಮುಮ್ತಾಜ್ ಪ್ರೇಮ ಕತೆ ಬರೀ ಸುಳ್ಳ? ಇದರ ಹಿಂದೆ ಅಡಗಿರೋ ಭಾರತೀಯರ ಮೂಲಕ್ಕೆ ಸಂಬಂಧಿಸಿದ ಒಂದು ಭಯಾನಕ ಸತ್ಯ ಏನು ಎಂಬ ಪ್ರಶ್ನೆಗಳು ಎದ್ದಿವೆ. ಅಷ್ಟಕ್ಕೂ ಇವತ್ತು ನಾವು ಈ ಕಟ್ಟಡದ ಬಗ್ಗೆ ಮಾತಾಡ್ತಿರುವುದು ಯಾಕೆ ಗೊತ್ತಾ? ಕಾರಣ ಇಷ್ಟೇ. ಅಕ್ಟೋಬರ್ 31, 2025 ಬಿಡುಗಡೆಯಾಗಲಿರೋ ಹಿಂದಿ ಸಿನಿಮಾ ದಿ ತಾಜ್ ಸ್ಟೋರಿ. कहीं शाहजहां कंफ्यूज तो नहीं कि मैं मकबरा बनाऊं कि मंदिर बनाऊं? शाहजहां मंदिर क्यों बनवाएंगे? ನಟ ಪರೇಶ್ ರಾವಲ್ ಅವರು ಈ ಸಿನಿಮಾದಲ್ಲಿ ನಾವು ಓದಿರೋ ಇತಿಹಾಸವೇ ಸುಳ್ಳು ಅಂತ ಕೋರ್ಟ್ನಲ್ಲಿ ವಾದ ಮಾಡ್ತಿದ್ದಾರೆ. ಈ ಸಿನಿಮಾ ತೆರೆಗೆ ಬರೋ ಮುನ್ನ ಈ ಕಥೆಗೆ ಆಧಾರವಾಗಿರೋ ಪ್ರಮುಖ ರಹಸ್ಯಗಳನ್ನು ತಿಳಿಯೋಣ. ಈ ವಿವಾದದ ಕೇಂದ್ರ ಬಿಂದು ಇರೋದು ತಾಜ್ ಮಹಲ್ನ ಕೆಳಮಹಡಿಯಲ್ಲಿರೋ 22 ರಹಸ್ಯ ಕೊಠಡಿಗಳು. ಇವುಗಳಿಗೆ ನೂರಾರು ವರ್ಷಗಳಿಂದ ಗಟ್ಟಿಯಾಗಿ ಬೀಗ ಹಾಕಿದ್ದಾರೆ. ಇದರ ಬಗ್ಗೆ ಇತಿಹಾಸಕಾರರು ಒಂದು ದೊಡ್ಡ ವಾದವನ್ನೇ ಮುಂದಿಟ್ಟಿದ್ದಾರೆ. ಅವರ ಪ್ರಕಾರ ತಾಜ್ ಮಹಲ್ ಶಹಜಹಾನ್ ಕಟ್ಟಿದ್ದಲ್ಲವೇ ಅಲ್ಲ, ಅದು ಹಿಂದೆ ತೇಜೋ ಮಹಾಲಯ ಅನ್ನೋ ಒಂದು ಹಳೆಯ ಶಿವನ ದೇವಸ್ಥಾನವಾಗಿತ್ತು. ಈ ಸತ್ಯ ಹೊರಗೆ ಬರಬಾರದು ಅಂತಾನೆ ಆ 22 ಕೊಠಡಿಗಳನ್ನು ಮುಚ್ಚಿಡಲಾಗಿದೆ ಅನ್ನೋದು ಅವರ ಆರೋಪ. आप ये बताइए कि ये हिंदू महल कैसे है? आप ताजमहल के नीचे जो 22 कमरे हैं उसमें कभी गए? ताज के नीचे जब हम कमरों में पहुंचे तो वहाँ जो हम लोगों ने देखा उसे देख करके तो हम हैरान रह गए. ಇನ್ನು ತಾಜ್ ಮಹಲ್ನ ಎತ್ತರದ ಗೋಪುರಗಳ ಮೇಲಿರುವ ಕಲಶವನ್ನು ನೋಡಿ, ಅದು ಹಿಂದೂ ದೇವಾಲಯಗಳಲ್ಲಿರುವ ತ್ರಿಶೂಲವನ್ನು ಹೋಲುತ್ತಿದೆಯಾ ಅಥವಾ ಮುಸಲ್ಮಾನರು ಬಳಸುವ ಚಂದ್ರನ ಚಿಹ್ನೆಯಂತೆ ಇದೆಯಾ? ಈ ತರಹದ ಪುರಾವೆಗಳು ಒಂದೊಂದಾಗಿ ಹೊರಬರುತ್ತಿವೆ. यहाँ मैं कोई ऐसा मकबरा कभी देखा है कि जिसके ऊपर गुंबद हो, गुंबद पर कलश हो? इसका ताजमहल का डीएनए टेस्ट करवाए. ಇದೇ ಅನುಮಾನದ ಮೇಲೆ ಕೆಲವರು ಆ 22 ಕೊಠಡಿಗಳನ್ನು ತೆರೆಯಿರಿ, ಡಿಎನ್ಎ ಪರೀಕ್ಷೆ ಮಾಡಿ ಅಂತ ಅಲಹಾಬಾದ್ ಹೈಕೋರ್ಟ್ಗೆ ಅರ್ಜಿ ಕೂಡ ಹಾಕಿದ್ರು. ಆದ್ರೆ ಕೋರ್ಟ್ ಇತಿಹಾಸದ ಪ್ರಶ್ನೆಗಳಿಗೆ ನ್ಯಾಯಾಲಯ ಉತ್ತರ ಕೊಡಲ್ಲ, ಸಂಶೋಧನೆ ಬೇಕಿದ್ರೆ ಮಾಡಿ ಅಂತ ಹೇಳಿ ಅರ್ಜಿಯನ್ನ ವಜಾ ಮಾಡ್ತು. ಇದೀಗ ದಿ ತಾಜ್ ಸ್ಟೋರಿ ಸಿನಿಮಾದಲ್ಲಿ ಪರೇಶ್ ರಾವಲ್ ಅವರು ಇದೇ 22 ಕೊಠಡಿಗಳ ವಿಚಾರವಾಗಿ ಇಡೀ ಮೊಘಲ್ ಇತಿಹಾಸವನ್ನೇ ಪ್ರಶ್ನೆ ಮಾಡ್ತಿದ್ದಾರೆ. ಈ ವಿವಾದಗಳು ಒಂದ್ ಕಡೆಯಾದ್ರೆ, ಇನ್ನೊಂದು ಕಡೆ ಜೈಪುರದ ರಾಜ ಮನೆತನದವರು ತಾಜ್ ಮಹಲ್ನ ಜಾಗದ ಬಗ್ಗೆ ದೊಡ್ಡ ತಗಾದೆ ತೆಗೆದಿದ್ದಾರೆ. ಇದೇ ರಾಜಮನೆತನಕ್ಕೆ ಸೇರಿದ ಬಿಜೆಪಿ ಸಂಸದೆ ದಿಯಾ ಕುಮಾರಿ ಅವರು ತಾಜ್ ಮಹಲ್ ಕಟ್ಟಿರೋ ಈ ಜಾಗ ಮೂಲತಃ ಶಹಜಹಾನದ್ದೇ ಅಲ್ಲ, ಇದು ನಮ್ಮ ಅರಸರ ಆಸ್ತಿ. ಈ ಜಮೀನು ಮೊದಲು ಜೈಪುರ ರಾಜರ ಒಡೆತನದಲ್ಲಿತ್ತು. ಶಹಜಹಾನ್ ಬಲವಂತವಾಗಿ ಈ ಜಾಗವನ್ನ ವಶಪಡಿಸಿಕೊಂಡು ಕಟ್ಟಡ ಕಟ್ಟಿದ್ದಾನೆ. ನಮ್ಮ ಬಳಿ ಅದಕ್ಕೆ ಬೇಕಾದ ದಾಖಲೆಗಳು ಇವೆ ಅಂತ ವಾದ ಮಾಡ್ತಿದ್ದಾರೆ. ಹೀಗಾಗಿ ಕೋಟಿ ಕೋಟಿ ಆದಾಯ ಬರ್ತಿರೋ ಈ ತಾಜ್ ಮಹಲ್ಗೆ ನಿಜವಾದ ಮಾಲೀಕರು ಯಾರು ಅನ್ನೋ ಪ್ರಶ್ನೆ ಕೂಡ ಈಗ ಜೀವಂತವಾಗಿದೆ. ಈಗ ತಾಜ್ ಕುರಿತ ಒಂದು ಸಿನಿಮಾ ಬಿಡುಗಡೆಯಾಗ್ತಿದೆ. ಆ ಸಿನಿಮಾದ ಹಿಂದೆ ಇತಿಹಾಸದ ಇಷ್ಟೆಲ್ಲಾ ರಹಸ್ಯಗಳು ಅಡಗಿವೆ. ದಿ ತಾಜ್ ಸ್ಟೋರಿ ಚಿತ್ರ ಕೂಡ 79 ವರ್ಷದ ಸ್ವಾತಂತ್ರ್ಯದ ನಂತರವೂ ನಾವು ಬುದ್ಧಿಜೀವಿ ಭಯೋತ್ಪಾದನೆಗೆ ದಾಸರಾಗಿದ್ದೇವೆಯೇ ಅನ್ನೋ ಕಠಿಣ ಪ್ರಶ್ನೆಯನ್ನ ಎತ್ತಿದೆ. ನಿಮ್ಮ ಪ್ರಕಾರ ಆ 22 ಕೊಠಡಿಗಳನ್ನ ತೆರೆಯಬೇಕಾ? ಅದರೊಳಗಿನ ಸತ್ಯವನ್ನ ಭಾರತೀಯರು ತಿಳಿಯಬೇಕಾ? ಈ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. कहीं शाहजहां कंफ्यूज तो नहीं थे कि मैं मकबरा बनाऊं कि मंदिर बनाऊं? शाहजहां मंदिर क्यों बनवाएंगे? हाँ, उनका काम तो तोड़वाने का।